ಈ ಅಶ್ಲೀಲ ವಿಡಿಯೋವನ್ನು ಪೆನ್ಡ್ರೈವ್ ಮೂಲಕ ಇತ್ಯಾದಿ ಸಾರ್ವಜನಿಕರಿಗೆ ಅವರ ಮುಖವನ್ನು ಬ್ಲರ್ ಮಾಡದೇನೆ ಹಾಗೇ ತೋರಿಸಿದ್ರಲ್ಲ, ಅವರ ಬೇಲ್ ಕೂಡ ರಿಜೆಕ್ಟ್ ಆಗಿದೆ. ಆದರೂ ಅವರನ್ನು ಇವತ್ತಿನವರೆಗೂ ಬಂಧಿಸಿಲ್ಲ. ಯಾಕೆ? ದೇವರಾಜೇಗೌಡರು ಇನ್ನೊಂದು ಮಾತನ್ನು ಹೇಳ್ತಾರೆ, ನಾನು ಇದೇ ರೀತಿಯ ಮುಂದುವರಿತಾ ಇದ್ದೇನೆ, ನನ್ನ ಜೀವಕ್ಕೆ ಏನಾದರೂ ಆದರೆ ಅದಕ್ಕೆ DK ಶಿವಕುಮಾರ್ ಅವರೇ ಕಾರಣ. ಮಹಿಳೆಯರ ಮಾನಹರಣ ಮಾಡುವುದಕ್ಕೆ ಸರ್ಕಾರವು ಮುಂದಾಗ್ತಾ ಇದೆಯಾ? ಹಾಗಾದರೆ ಇದೊಂದು ಸ್ಪಾನ್ಸರ್ಡಾ? ಇದು ಈ ರೀತಿಯ ಒಂದು ಭೀಭತ್ಸವಾದ ಪ್ರಕರಣದಲ್ಲೂ ರಾಜಕೀಯ ಈ ಮಟ್ಟಕ್ಕೆ ನಡೀತಾ ಇದೆಯಾ? ಯಾವುದೇ ಒಬ್ಬ ಸಂತ್ರಸ್ತೆಯು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ತನಗೆ ಅನ್ಯಾಯ ಆಗಿದೆ, ತನ್ನ ಮೇಲೆ ಲೈಂಗಿಕ ಆಕ್ರಮಣ ಆಗಿದೆ, ದೌರ್ಜನ್ಯ ಆಗಿದೆ ಅನ್ನೋದನ್ನು ಈವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಹಾಗಾದರೆ ನ್ಯಾಯಕ್ಕಾಗಿ ಎಲ್ಲಿಗೆ ಹೋಗ್ಬೇಕು ನಾವು? ನ್ಯಾಯ ಎಲ್ಲಿದೆ ಅಂತ ಯಾರನ್ನು ಕೇಳಬೇಕು? ಈ ನ್ಯಾಯವನ್ನು ಕೂಡ ಅನ್ಯಾಯದ ಈ ದಗಲಬಾಜಿ ರಾಜಕಾರಣ ಸಂಪೂರ್ಣವಾಗಿ ಅದನ್ನು ಆಪೋಷಣ ತೆಗೆದುಕೊಳ್ತದೆ ಅಂತ ಆದರೆ ಎಲ್ಲಿಗೆ ಬಂದಿದ್ದೆ ರೀ 75 ವರ್ಷದ ಒಂದು ಸ್ವತಂತ್ರ ಭಾರತ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಕೇಸ್ ಕ್ಷಣಕ್ಕೂ ಬೇರೆ ಬೇರೆ ಸ್ವರೂಪದಲ್ಲಿ ಅದು ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸ್ತಾ ಇದೆ. ತನಿಖೆಯ ಬಗ್ಗೆ ಇದ್ದಂಥ ವಿಶ್ವಾಸವನ್ನು ಕೂಡ ಕಡಿಮೆ ಮಾಡ್ತಾ ಇದೆ. ಅದರಲ್ಲೂ ಈಗ ಲೇಟೆಸ್ಟ್ ಆಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಹೊರಡಿಸಿದಂಥ ಒಂದು ಪತ್ರಿಕಾ ಪ್ರಕಟಣೆ ಇಡೀ ತನಿಖೆಯ ಮೂಲವನ್ನೇ ಅದು ಪ್ರಶ್ನಿಸುವ ಮಟ್ಟಕ್ಕೆ ಬಂದು ನಿಂತಿದೆ ಅನ್ನೋದು ತೀರಾ ಆಘಾತಕಾರಿ. ಅದರ ಮಧ್ಯೆ ಈಗ JDS ಅವರು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಮಾಡಿದ ಹಾಗೆಯೇ SITಯಲ್ಲಿ ಸರಿಯಾದಂಥ ನ್ಯಾಯಯುತವಾಗಿ ವಿಚಾರಣೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ, ಸಚಿವರು, ಶಾಸಕರು ಪ್ರತಿಯೊಬ್ಬರೂ ಕೂಡ ಅವರ ಕಾರ್ಯಕರ್ತರನ್ನು ಇತ್ಯಾದಿಯನ್ನು ಬಳಸಿಕೊಂಡು ಇಡೀದಾದಂಥ ಈ ಪ್ರಕರಣವನ್ನು ಒಂದು ಸಿನಿಮಾದ ಸ್ಕ್ರಿಪ್ಟಿನ ರೀತಿ ಹೆಣೆದು ತಮಗೆ ಬೇಕಾದ ರೀತಿಯಲ್ಲಿ ದೇವೇಗೌಡರ ಕುಟುಂಬವನ್ನು, JDS ಅನ್ನು ಮತ್ತು BJP JDS ಮೈತ್ರಿಯನ್ನು ಸಂಪೂರ್ಣವಾಗಿ ಅದನ್ನು ಮುಗಿಸುವ ಮತ್ತು ಜನರಿಗೆ ಅದರ ಬಗ್ಗೆ ಒಂದು ಬೇರೆ ರೀತಿಯ ಒಂದು ಚಿತ್ರಣವನ್ನು ಕೊಡುವ ಒಂದು ರಾಜಕೀಯ ಷಡ್ಯಂತ್ರ ನಡೀತಾ ಇದೆ. ಆದ್ದರಿಂದ SITಯಿಂದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸನ್ನು CBIಗೆ ಒಂದು ವಹಿಸಬೇಕು. ಮತ್ತು ಇಲ್ಲಿ ಯಾವ್ಯಾವ ರೀತಿಯ ಒಂದು ರಾಜಕೀಯ ಆಡಳಿತದ ದುರುಪಯೋಗ, ಸ್ವಜನ ಪಕ್ಷಪಾತ ಮತ್ತು ಅದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸು ಎಷ್ಟು ವ್ಯವಸ್ಥಿತವಾಗಿ ನಡೆಸ್ತಾ ಇದೆ ಅನ್ನೋದನ್ನು ರಾಜ್ಯಪಾಲರ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ. ಅದರ ಮಧ್ಯೆ ದೇವರಾಜೇಗೌಡರು ಏನು DKಶಿ ಅವರ ಮೇಲೆ, ಸಿದ್ದರಾಮಯ್ಯನವರ ಮೇಲೆ, ಆಮೇಲೆ ಈ ಪೆನ್ಡ್ರೈವನ್ನು ಎಲ್ಲೆಲ್ಲಿ ತಯಾರಿಸಲಾಯಿತು, ಪೆನ್ಡ್ರೈವನ್ನು ಎಲ್ಲೆಲ್ಲಿ ಹಂಚಲಾಯಿತು, ಅದೆಲ್ಲವನ್ನು ಒಂದರ ಬೆನ್ನಿಗೆ ಒಂದು ಬಾಂಬನ್ನು ಸಿಡಿಸ್ತಾ ಇದ್ದಾರೆ. ಅವರ ಮೇಲೆ ಕೂಡ ಈಗ ಲೈಂಗಿಕ ಹಗರಣದ ತೂಗು ಕತ್ತಿ ತೂಗ್ತಾ ಇದೆ. ಚಾನೆಲ್ನಲ್ಲಿ ಈಗಾಗಲೇ ದೇವರಾಜೇಗೌಡರ ಲೈಂಗಿಕ ಹಗರಣ, ಸಂತ್ರಸ್ತೆಗೆ ಫೋನ್ ಮಾಡಿ 44 ವಿಡಿಯೋ ಇದೆ, ಈ ವಿಡಿಯೋವನ್ನು ನೋಡು, ಅದರ ಮೇಲೆ ಒತ್ತಡ ತಂದದ್ದು, ನಾನು ಎಲೆಕ್ಷನ್ ಮೊದಲನೇ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋವನ್ನು ಪಬ್ಲಿಷ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದ ಒಂದು ಹೇಳಿಕೆಯನ್ನು, ಸಂತ್ರಸ್ತರ ಹೇಳಿಕೆಯನ್ನು ಪವರ್ ಟಿವಿ ಈಗಾಗಲೇ ಪಬ್ಲಿಷ್ ಮಾಡಿದೆ. ಜೊತೆಲಿ ಯಾರವ್ರೆ? ಯಾರು ಇಲ್ಲ, ಯಾರೋ ಇದ್ರಂಗೆ ವಿಡಿಯೋ ಮಾತಾಡೋದಿಲ್ಲ. ಇದು ಗೆಸ್ಟ್ ಹೌಸ್ ಅಂದ್ರೆ ಬೇರೆ ಬಾಡಿಗೆ ಕೊಟ್ಟಿದ್ದೆ, ಖಾಲಿ ಮಾಡಿಕ್ಕೆ ಮನೆ ಅದ ನೋಡಿ. ಮೊದ್ಲು ಫಸ್ಟ್ ಬೆಂಗಳೂರು ಮನೆ ತಗೊಂಡಿದ್ದೆ, ನಂದು ಫಸ್ಟ್ ಮನೆ ಬೆಂಗಳೂರಲ್ಲಿ. ಇದು ಬೇರೆಯವ್ರಿಗೆ ಖಾಲಿ ಮಾಡಿಸಿ ಕೊಟ್ಟಿದ್ದೆ. ಈಗ ಅದನ್ನ ಎಲ್ಲ ಖಾಲಿ ಮಾಡಿಸಿ ನಾನೇ ಮಾಡಿಕೊಂಡಿದ್ವಿ. ಯಾವ ಏರಿಯಾದಲ್ಲಿ? ಇದು ಹೆಬ್ಬಾಳ. ಇದು ಏನ್ ಮಾಡ್ತಿದ್ಯ? ನಾನಾ ಕುತ್ಕೊಂಡಿದ್ದೀನಿ, ನೀನೇನ್ ಮಾಡ್ಲಿ? ಮಲ್ಯಾರ ಅವ್ರೆ? ಯಾರು ಇಲ್ಲ, ನಮ್ಮನೆಯವ್ರು ಹಾಸನ್ಗೆ ಹೋದ್ರು, ಪ್ರೋಗ್ರಾಮ್ ಇದೆ ಅಂತ. ತೆಗಿಯಲ್ಲ ನೀವೇ ಪೋಸ ಮಗನೇ, ತೆಗಿಲ್ಲ ತೆಗಿಯಲ್ಲ ನೀವೇ ಪೋಸ ಮಗನೇ, ತೆಗಿಲ್ಲ. ನಿನ್ನ ವಿಡಿಯೋ ಫ್ಯೂಸ್ ಆಗಿರೋದು ಏನಪ್ಪ ಅಂತ ಟೆಂಪ್ಟ್ ಆಯ್ತಾ ನೋಡಿದ್ರಿ? ನೀನ್ ನೋಡಿ ಟೆಂಪ್ಟ್ ಆಯ್ತದೆ. ಏನಪ್ಪ ಅಂತ ಟೆಂಪ್ಟ್ ಆಯ್ತಾ ನೋಡಿದ್ರಿ? ನೀನ್ ನೋಡಿ ಟೆಂಪ್ಟ್ ಆಯ್ತದೆ. ಇಲ್ಲಿ ಎಲ್ಲಾರು ಹೊರಡ ನೋಡು, ಯಾರು ನಿಮ್ ಫ್ರೆಂಡ್ ಯಾರು
ರೀ ನೀವೇನ್ ತೋರಿಸ್ತಾ ಇದ್ದೀರಾ ಏನ ನನ್ಗೊಂದು ಗೊತ್ತಿಲ್ಲ ಕಣ್ರಿ. ನಿನ್ಗೆ ಇಬ್ರು ಕಪಲ್ಸ್ ಒಟ್ಟಿಗೆ ಮಾಡ್ಕೊಂಡು ಇಷ್ಟ ಇರ್ತದ, ಸಪರೇಟ್ ಮಾಡಿ ಇಷ್ಟ ಇರ್ತದ? ಏನು ಇಬ್ರು ಹುಡುಗಿರು ಇಬ್ರು ಒಟ್ಟಿಗೆ ಮಾಡಿ ಇಷ್ಟ ಇರ್ತದ? ಹುಡುಗಿರಿ ಒಬ್ಬ ಮಾಡಿ ಇಷ್ಟ ಇರ್ತದ? ಯಾರ ಔಟ್ ಸೈಡ್ ಮನೆ ಎಲ್ಲಾರ ಪ್ಲೇಸ್ ಗೊತ್ತು, ಯಾರ ಮನೆಗಳು ಯಾರ ನೋಡು ಔಟ್ ಸೈಡ್ ಇಲ್ಲಿ ಹೆಣ್ಣು ಮನೆಗೆ ಕರ್ಕೊಂಡ್ಬಿಡು ಬೆಂಗಳೂರು ಮನೆ. ಹಾಗೆಯೇ ಇದೇ ದೇವರಾಜೇಗೌಡರು ವಿಡಿಯೋ ಕಾಲ್ ಮೂಲಕ ಖಾಸಗಿ ಅಂಗಾಂಗಗಳ ಪ್ರದರ್ಶನ ಮಾಡಿದರು ಅನ್ನುವಂಥ ಒಂದು ಭೀಭತ್ಸವಾದಂಥ ಭಯಾನಕವಾದಂಥ ವಿಡಿಯೋ ಅಥವಾ ಅದರ ಹೇಳಿಕೆಗಳು ಕೂಡ ಮಾಧ್ಯಮದಲ್ಲಿ ಪ್ರಕಟ ಆಗ್ತಾ ಇದೆ. ಇದರ ಬೆನ್ನಲ್ಲೇ ದೇವರಾಜೇಗೌಡರು ಇನ್ನೊಂದು ಬಾಂಬನ್ನು ಸಿಡಿಸಿದ್ದಾರೆ. 10 ಕಾರುಗಳಲ್ಲಿ ಪೆನ್ ಡ್ರೈವನ್ನು ತುಂಬಿಕೊಂಡು ಬಂದು ಕಾರ್ಯಕರ್ತರು ಹಾಸನದಲ್ಲಿ ಹಂಚಿದ ರೆಡ್ ಹ್ಯಾಂಡ್ ಇನ್ಫಾರ್ಮೇಷನ್ ನನ್ನ ಹತ್ರ ಇದೆ. ಆ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ನನ್ನೊಟ್ಟಿಗೆ ಮಾತಾಡಿದಂಥ ಆಡಿಯೋ ರೆಕಾರ್ಡ್ ಇದೆ, ಅದನ್ನು SITಗೆ ನಾನು ಕೊಟ್ಟಿದ್ದೇನೆ. SIT ಅವರು ಈಗ ನಿಜವಾಗಿ ಏನು ಮಾಡ್ತಾರೆ ಅನ್ನೋದು ಕುತೂಹಲ. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. SIT ಅವರು ಇದರ ಬಗ್ಗೆ ತನಿಖೆ ಮಾಡ್ತಾರೋ, ಅವರನ್ನು ಬಂಧಿಸ್ತಾರೋ ಏನು ಅನ್ನೋದು ಈಗ ಮುಂದಿನ ಪ್ರಶ್ನೆ ಅನ್ನೋದು ದೇವರಾಜೇಗೌಡರವರು ಈಗ ಹಾಕದಂಥ ಸವಾಲು. 10 ಕಾರುಗಳಲ್ಲಿ ಬಂದು ಹಂಚಿದ್ರು ಪೊಲೀಸರು ಕ್ರಮ ತಗೊಳ್ಳಿಲ್ಲ. ಯಾರು ಸರ್ ಲೀಕ್ ಮಾಡಿದ್ದು? ಆ ವ್ಯಕ್ತಿ ಹೇಳ್ತಾನಲ್ಲ ಅಲ್ಲಿ, ಅಣ್ಣ ಎಲ್ಲ ಕಡೆ ಒಂದು ಎಲ್ಲ ಇಡೀ ಹೋಬ್ಳಿ ವೈಸ್ ಎಲ್ಲ ಕಡೆ ಕಾರಲ್ಲಿ ಬಂದ್ಬಿಟ್ಟವ್ರಣ. ಬೆಳಿಗ್ಗೆ ಹೊತ್ತಿಗೆ ಹಂಚಿಬಿಡ್ತಾವ ಹೇಳ್ತಾನಲ್ಲ, ಒಂದಲ್ಲಿ ರೆಕಾರ್ಡ್ ಕೊಟ್ಟಿನಲ್ಲಿ ನನಗೆ SIT ಅವರಿಗೆ ತನಿಖೆ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ನನಗೆ ಅದನ್ನಲ್ಲಿ. ಕಾಂಗ್ರೆಸ್ನವರ ಒಂದು ಕುತೂಹಲ ಉತ್ಸಾಹ ಏನಿತ್ತು ಅಂತಂದ್ರೆ, ಈ ಒಂದು 5 ಲಕ್ಷ ಲೀಡಲ್ಲಿ ಗೆದ್ದಾಗ ಸಂತೋಷ ಪಡ್ತಾರಲ್ಲ, ಆ ಥರ ಸಂಭ್ರಮಾಚರಣೆ ಆ ಕ್ಯಾಂಡಿಡೇಟು, ಆ ಜನಗಳಲ್ಲಿ, ಆ ಓಟ್ ಹಾಕ್ಸಕ್ಕೆ ಲೀಡರ್ಸ್ಗಳಿದ್ರಲ್ಲ ಅವರಲ್ಲಿ ಬಹಳ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಸ್ಟಾರ್ಟ್ ಆಯ್ತು ಅಲ್ಲಿ. ಭಾಳ ನೋವಾಯ್ತು ನನಗೆ ಅಲ್ಲಿ. ಏನಿದು ನಮ್ಮ ಹೆಣ್ಣು ಮಕ್ಕಳೆಲ್ಲ ಮಾನವನ್ನ ಶೀಲವನ್ನು ಹರಾಜಿಟ್ಟು ಇವರು ಸಂಭ್ರಮಾಚರಣೆ ಮಾಡ್ತಾರ ಅಂತೇಳಿ. ಹಾಗೆಯೇ ಇಲ್ಲಿಯವರೆಗೆ 4 ರಿಂದ 5 ಜನ ಈ ಅಶ್ಲೀಲ ವಿಡಿಯೋವನ್ನು ಪೆನ್ ಡ್ರೈವ್ ಮೂಲಕ ಇತ್ಯಾದಿ ಸಾರ್ವಜನಿಕರಿಗೆ ಅವರ ಮುಖವನ್ನು ಬ್ಲರ್ ಮಾಡದೇನೆ ಹಾಗೇ ತೋರಿಸಿದ್ರಲ್ಲ, ಅವರ ಬೇಲ್ ಕೂಡ ರಿಜೆಕ್ಟ್ ಆಗಿದೆ. ಆದರೂ ಅವರನ್ನು ಇವತ್ತಿನವರೆಗೂ ಬಂಧಿಸಿಲ್ಲ. ಯಾಕೆ? ಇದು ಕುಮಾರಸ್ವಾಮಿ ಅವರ ಪ್ರಶ್ನೆ, GT ದೇವೇಗೌಡರ ಪ್ರಶ್ನೆ, ದೇವರಾಜೇಗೌಡರ ಪ್ರಶ್ನೆ, ಹಾಗೆ ಜನರ ಪ್ರಶ್ನೆ ಕೂಡ. ಯಾಕೆ ಬಂಧಿಸಲಿಲ್ಲ ನೀವು? ನಿರೀಕ್ಷಣಾ ಜಾಮೀನು ಅರ್ಜಿಯ ವಜಾ ಆದ ತಕ್ಷಣ ರೇವಣ್ಣನವರನ್ನು ಎಳೆದೊಯ್ದ್ರಲ್ಲ, ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಅವರನ್ನು ಕೂಡಿ ಹಾಕಿದ್ರಲ್ಲ. ಅದೇ ನೀವು ತೋಟದ ಮನೆ ಅಂತೀರಿ, ಅಲ್ಲಿ ಮಹಜರ್ ಮಾಡಿಲ್ಲ, ತೋಟದ ಮನೆ ಅಂತೀರಿ, ಅಲ್ಲಿ ವಿಡಿಯೋ ಮಾಡಿಲ್ಲ. ಕರಿಗೌಡರು ಅನ್ನುವಂಥವರ ಸಂಬಂಧಿಕರ ಮನೆಯಿಂದ ಹುಡುಗಿಯನ್ನು ತಂದಿದ್ದೀರಿ. ಅದೇ ರೀತಿಯಲ್ಲಿ 12 ಜನರನ್ನು ಕುಮಾರಕೃಪದಲ್ಲಿ ಗೆಸ್ಟ್ ಹೌಸಲ್ಲಿ ಬಂಧಿಸಿಟ್ಟಿದ್ದಾರೆ. ರಾಜಾತಿಥ್ಯದಲ್ಲಿ DK ಶಿವಕುಮಾರ್ ಅನ್ನುವಂಥ ನೇರ ಆರೋಪಕ್ಕೂ ಕೂಡ ಇವತ್ತು ಸರ್ಕಾರ ಉತ್ತರ ಕೊಟ್ಟಿಲ್ಲ, DKಶ ಅವರು ಉತ್ತರ ಕೊಟ್ಟಿಲ್ಲ. ಹಾಗೆಯೇ ದೇವರಾಜೇಗೌಡರು ಇನ್ನೊಂದು ಮಾತನ್ನು ಹೇಳ್ತಾರೆ, ನಾನು ಇದೇ ರೀತಿಯ ಮುಂದುವರಿತಾ ಇದ್ದೇನೆ, ನನ್ನ ಜೀವಕ್ಕೆ ಏನಾದರೂ ಆದರೆ ಅದಕ್ಕೆ DK ಶಿವಕುಮಾರ್ ಅವರೇ ಕಾರಣ. ಅಂದರೆ ಸುತ್ತಲೂ ಈಗ ದೇವರಾಜೇಗೌಡರ ಬಗ್ಗೆ ಕೇಸುಗಳು ದಾಖಲಾಗ್ತಾ ಇದೆ. ಬಾರ್ ಕೌನ್ಸಿಲ್ಗೆ ಈಗಾಗಲೇ ಕಾಂಗ್ರೆಸ್ ದೂರು ಕೊಟ್ಟಿದೆ. ಆಮೇಲೆ ಅವರ ಮೇಲೆ ಲೈಂಗಿಕ ಹಗರಣದ ಆರೋಪ ಬರ್ತಾ ಇದೆ. ಹೀಗೆ ಒಂದು ಕಡೆಯಿಂದ ಈ ಪೆನ್ ಡ್ರೈವ್ ಪ್ರಕರಣ ಏಕಮುಖವಾಗಿ ಚಲಿಸ್ತದೆ ಅಂತ ನಾವು ಭಾವಿಸಿದರೆ, ಇದು ದಶಮುಖಿಯಾಗಿ ಎಲ್ಲ ಕಡೆಯಿಂದ ಹರಡ್ತಾ ಇದೆ. ಅದರಲ್ಲೂ ಕೂಡ ಕೇವಲ ಪ್ರಜ್ವಲ್ ರೇವಣ್ಣ ಅವರ CD ಅಲ್ಲ, ಪೆನ್ ಡ್ರೈವ್ ಅಲ್ಲ. ನೆನಪಿಡಿ, ಈ ಎಲೆಕ್ಷನ್ನಿನ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಯಾವ್ಯಾವ ರಾಜಕಾರಣಿಗಳ ಪೆನ್ ಡ್ರೈವ್ ಎಷ್ಟೆಷ್ಟಿದೆ ಅನ್ನೋದನ್ನು ಹೊರಗಡೆ ಹಾಕ್ತೇವೆ ಅನ್ನುವಂಥ ಒಂದು ಭಯಾನಕವಾದ ಸುದ್ದಿ ಕೂಡ ಬಿತ್ತರ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರ ಸಂಬಂಧಪಟ್ಟಂಥ ಅಶ್ಲೀಲ ವಿಡಿಯೋವನ್ನು ಕೂಡ ತಾನು ಹೊರಗಡೆ ಬಿಡಲಿಕ್ಕಿದ್ದೇನೆ. DKಶಿ ಅವರ ಇಂಥ ಹಗರಣಗಳು ಎಷ್ಟಿದೆ ಅನ್ನೋದು ನನಗೆ ಗೊತ್ತು, ವೇಟ್ ಆ್ಯಂಡ್ ಸಿ ಅನ್ನುವಂಥ ಧಮಕಿಯನ್ನು ಹಾಕಿದ್ದಾರೆ. ಅದರ ಮಧ್ಯೆ ಇವತ್ತಿನ ಹೊಸ ಬೆಳವಣಿಗೆ. ಈಗ ಇವರೇನು ಹೇಳ್ತಾ ಇದ್ರು? ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಏನು? ಸಂತ್ರಸ್ತೆಯರಿಗೆ ಹಣವನ್ನು ಕೊಟ್ಟು ಅಧಿಕಾರದ ದುರುಪಯೋಗ ಮಾಡಿಕೊಂಡು ಒತ್ತಡ ಹಾಕಿ ಮನೆಗೆ ಹೋಗಿ ಎಳ್ಕೊಂಡು ಬಂದಾಗೆ ಬಂದು ಅವರಿಂದ ದೂರನ್ನು ದಾಖಲಿಸಲಾಗ್ತಾ ಇದೆ. SIT ಈ ಕೆಲಸವನ್ನು ಮಾಡ್ತಾ ಇದೆ. ದೇವರಾಜೇಗೌಡರು ಅದನ್ನೇ ಹೇಳ್ತಾ ಇದ್ದಾರೆ, GT ದೇವೇಗೌಡರು ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಏನದು? ಒಬ್ಬ ಸಂತ್ರಸ್ತೆ ನಮಗೆ ದೂರು ಕೊಟ್ಟಿದ್ದಾರೆ. ಏನು ಅಂತಂದರೆ, ನನ್ನ ಮನೆಗೆ ಸಿವಿಲ್ ಡ್ರೆಸ್ಸಲ್ಲಿ ಬಂದಂಥ 3 ಪೊಲೀಸ್ ಅಧಿಕಾರಿಗಳು ನೀವು ಪ್ರಜ್ವಲ್ ರೇವಣ್ಣನ ಬಗ್ಗೆ
ಸುಳ್ಳು, ಆಧಾರರಹಿತ ಆದರೂ ಕೂಡ ನೀವು ಕಂಪ್ಲೇಂಟನ್ನು ಕೊಡತಕ್ಕದ್ದು. ಕಂಪ್ಲೇಂಟನ್ನು ನೀವು ಕೊಡದೇ ಇದ್ದರೆ ಅದರ ಪರಿಣಾಮ ಬಹಳ ಕೆಟ್ಟದ್ದಾಗಿರುತ್ತೆ ಅಂತ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಬೇರೆ ಬೇರೆ ಫೋನ್ಗಳು ಬರ್ತಾ ಇದೆ. ಆದ್ದರಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಜೀವ ರಕ್ಷಣೆಯನ್ನು ಕೊಡಿಸಿ ಅಂತ ಮಹಿಳಾ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗ ಅತ್ಯಂತ ಗಂಭೀರವಾಗಿ ತಕ್ಷಣಕ್ಕೆ ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್? ಇದರ ಅರ್ಥ ಏನು? ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಥವಾ ನಿನ್ನೆ ಕೃಷ್ಣೇ ಬೈರೇಗೌಡರು ಹೇಳಿದರು, ಸಂತ್ರಸ್ತರ ನ್ಯಾಯವನ್ನು ಕುಮಾರಸ್ವಾಮಿ ಅವರು ಕಸಿದುಕೊಳ್ತಾ ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟರು, ನ್ಯಾಯವನ್ನು ಕಸಿದುಕೊಳ್ತಾ ಇಲ್ಲ, ಒತ್ತಡ ಹೇರಿ ದುಡ್ಡು ಕೊಟ್ಟು ಅಧಿಕಾರವನ್ನು ಬಳಸಿ ಅಮಾಯಕ ಹೆಣ್ಣುಮಕ್ಕಳಿಂದ ನೀವು ದೂರನ್ನು ದಾಖಲಿಸ್ತಾ ಇದ್ದೀರಿ. ಇದಕ್ಕೆ ನೀವು ಉತ್ತರ ಕೊಡಬೇಕು. ಈಗ ಮಹಿಳಾ ಆಯೋಗ ಹೇಳಿದ್ದಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಅದಕ್ಕೆ ನೀವು ಏನು ಹೇಳ್ತೀರಿ? ಕೃಷ್ಣೇ ಬೈರೇಗೌಡ್ರೆ, ಇದಕ್ಕೆ ನೀವು ಮತ್ತು ನಿಮ್ಮ ಸರ್ಕಾರ ಉತ್ತರಿಸಬೇಕು. ಅಂದರೆ ಇದರಲ್ಲಿ ಅರ್ಥ ಆಗ್ತಾ ಇರೋದೇನು ಅಂತಂದರೆ, ರಾಷ್ಟ್ರೀಯ ಮಹಿಳಾ ಆಯೋಗ ಇವತ್ತು ಹೊರಡಿಸಿದ ಪತ್ರಿಕಾ ಪ್ರಕಟಣೆ ಕುಮಾರಸ್ವಾಮಿಯವರ ಮತ್ತು ದೇವರಾಜೇಗೌಡರ ಅಥವಾ ಇನ್ನಿತರ ಹಲವಾರು ಖಾಸಗಿ ವ್ಯಕ್ತಿಗಳ ಅಥವಾ ಆ್ಯಕ್ಟಿವಿಸ್ಟ್ಗಳ ಒಂದು ತಕರಾರೇನಿತ್ತು. ಒಟ್ಟು ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರದ್ದು ತಪ್ಪಿದ್ರೆ ಅವರನ್ನು ಹ್ಯಾಂಗ್ ಮಾಡಿ, ಅವರನ್ನು ಗಲ್ಲಿಗೇರಿಸಿ, ಆದರೆ ಶುದ್ಧವಾದ ತನಿಖೆ ಮಾಡಿ, ನ್ಯಾಯಬದ್ಧವಾದ ತನಿಖೆ ಮಾಡಿ, ಅದಕ್ಕೆ ರಾಜಕೀಯ ಲೇಪವನ್ನು ಅಂಟಿಸಬೇಡಿ. ಅದಕ್ಕೆ ತುಷ್ಟೀಕರಣದ, ಮತ ರಾಜಕೀಯದ ಅಥವಾ ಗೆಲ್ಲಲೇಬೇಕು ಅನ್ನುವ ಅಧಿಕಾರದ ರಾಜಕಾರಣದ ದರ್ಪ, ದುರಹಂಕಾರ, ದುಡ್ಡನ್ನು ಬಳಸಿ ಈ ಆದಂಥ ಅನ್ಯಾಯಕ್ಕೆ ಮತ್ತೊಂದು ಅನ್ಯಾಯವನ್ನು ಮಾಡಬೇಡಿ. ಸಂತ್ರಸ್ತರಿಗೆ ನ್ಯಾಯವನ್ನು ಕೊಡಿಸುವ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ನಡೆಯಿರಿ. ಅದು ಯಾವುದೇ ಆದರೂ ತಪ್ಪಿತಸ್ಥ ಅವನಿಗೆ ಶಿಕ್ಷೆ ಆಗತಕ್ಕದ್ದು, ಘೋರ ಶಿಕ್ಷೆ ಆಗತಕ್ಕದ್ದು. ಇದು ಕುಮಾರಸ್ವಾಮಿಯವರ ಅಥವಾ ಇತ್ಯಾದಿಯವರ ಅಂಬೋಣ. ಆದರೆ ನೀವು ರೇವಣ್ಣ ಅವರನ್ನು ಕಿಡ್ನ್ಯಾಪ್ ಕೇಸಲ್ಲಿ ಏನು ಸ್ಕ್ರಿಪ್ಟೆಡ್ ಆಗಿ ನೀವು ಸಿಲುಕಿಸಿದ್ದೀರಿ, ಅದು ರಾಜಕೀಯ ಷಡ್ಯಂತ್ರದ ಬಹಳ ದೊಡ್ಡ ಭಾಗ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷ್ಯಗಳಿದೆ. ಅದನ್ನು ಈಗ ನಾವು ಮುಂದಿಡ್ತಾ ಇದ್ದೇವೆ. ನೀವೇನು ಹೇಳ್ತಾ ಇದ್ದೀರಿ ಅದಕ್ಕೆ ಅನ್ನುವಂಥ ಒಂದು ಮಾತನ್ನು ಕುಮಾರಸ್ವಾಮಿಯವರು ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ. ಮತ್ತು ಯಾಕೆ ಮಹಾಜರ್ ಮಾಡಿಲ್ಲ, ಯಾಕೆ ವಿಡಿಯೋ ಸಾಕ್ಷಿಯನ್ನು ಕೊಟ್ಟಿಲ್ಲ? ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಯಾವುದೇ ತನಿಖೆ ಗೌಪ್ಯವಾಗಿ ನಡೀಬೇಕು ಅಂತ. ಆದರೆ ಆ ಗೌಪ್ಯತೆಯ ಗಡಿಯನ್ನು ನೀವು ಮೀರಿದ್ದೀರಿ. ಪ್ರಚಾರವನ್ನೇ ನೀವು ಮಾಡಬೇಕು ಅಂತ ನೀವು ಪಣ ತೊಟ್ಟಿದ್ದೀರಿ. ಅದರಿಂದ ನೀವು ಇಡೀ ಒಂದು ಎಲೆಕ್ಷನ್ನಿನ ಮೂಡನ್ನು ಮತ್ತು ಮತದಾನವನ್ನು ಬದಲಾಯಿಸಬೇಕು ಅಂತ ಟೊಂಕ ಕಟ್ಟಿದ್ದೀರಿ. ಇದನ್ನು ಯಾಕೆ ಮಾಡ್ತಾ ಇಲ್ಲ ನೀವು? ರೇವಣ್ಣನ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಮತ್ತು ಸಂತ್ರಸ್ತೆಯರನ್ನು ಒತ್ತಡಕ್ಕೆ ಸಿಲುಕಿಸಿ ನೀವು ಸುಳ್ಳು ಸಾಕ್ಷಿಗಳ ಯಾವುದೇ ಸಾಕ್ಷಿ ಇಲ್ಲದೇ ಸುಳ್ಳು ಕಂಪ್ಲೇಂಟನ್ನು ಕೊಡಿಸ್ತಾ ಇದ್ದೀರಿ ಅನ್ನೋದಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗದ ಇವತ್ತಿನ ಈ ಪ್ರಕಟಣೆ ಬಹಳ ಅದ್ಭುತವಾದ ಸಾಕ್ಷ್ಯವನ್ನು ಒದಗಿಸಿದೆ. ಹಾಗಾದರೆ ಈ ಒಟ್ಟು ಪ್ರಕರಣ ರಾಜಕೀಕರಣಗೊಂಡು ಮಹಿಳೆಯರ ಮಾನಹರಣ ಮಾಡುವುದಕ್ಕೆ ಸರ್ಕಾರವು ಮುಂದಾಗ್ತಾ ಇದೆಯಾ? ಹಾಗಾದರೆ ಇದೊಂದು ಸ್ಪಾನ್ಸರ್ಡಾ? ಈ ರೀತಿಯ ಒಂದು ಭೀಭತ್ಸವಾದ ಪ್ರಕರಣದಲ್ಲೂ ರಾಜಕೀಯ ಈ ಮಟ್ಟಕ್ಕೆ ನಡೀತಾ ಇದೆಯಾ? ಈಗ ಅದೇ 10 ಕಾರು ಕಾಂಗ್ರೆಸ್ ಕಾರ್ಯಕರ್ತರು ಅವರ ವಿಡಿಯೋ ಸಾಕ್ಷಿ ಇದೆ, ಅದನ್ನು ನಾನು SIT ಕೊಟ್ಟಿದ್ದೇನೆ ಅನ್ನುವ ದೇವರಾಜೇಗೌಡರ ಈ ಮಾತಿಗೆ SIT ಏನು ಹೇಳುತ್ತೆ? ಕುಮಾರಸ್ವಾಮಿಯವರ ಒಂದು ಒತ್ತಡದಿಂದ ಸಾಕ್ಷ್ಯವ ಇಲ್ಲದೆ ಯಾವುದೇ ಅಮಾಯಕ ಮಹಿಳೆಯರಿಂದ ನೀವು ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀರಿ ಅನ್ನುವಂಥ ಮಾತಿಗೆ ಏನು ಹೇಳ್ತದೆ ಸರ್ಕಾರ? ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಅದು ಹೇಳಿದ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಸಂತ್ರಸ್ತೆ ನಮ್ಮ ಬಾಗಿಲು ಬಡಿದಿದ್ದಾಳೆ, ಜೀವ ಬೆದರಿಕೆ ಒಡ್ಡಿ ಅವಳಿಂದ ಸುಳ್ಳು ಕಂಪ್ಲೇಂಟನ್ನು ಪಡೆಯುವ ಕೆಲಸ ಆಗ್ತಾ ಇದೆ, ಸಿವಿಲ್ ಡ್ರೆಸ್ಸಲ್ಲಿ ಬಂದಂಥ ಪೊಲೀಸ್ ಅಧಿಕಾರಿಗಳು. ಇದಕ್ಕೆ ಏನು ಹೇಳ್ತೀರಿ? ಹಾಗೆಯೇ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ 700 ಕಂಪ್ಲೇಂಟು ದಾಖಲಾಗಿದೆ. ಆದರೆ ಈ ಕಂಪ್ಲೇಂಟು ಒಂದೇ ಸಂಘಟನೆಯಿಂದ ಬಂದಿದೆ ಅನ್ನೋದನ್ನು ರಾಷ್ಟ್ರೀಯ ಸಂಘಟನೆ ಹೇಳ್ತಾ ಇದೆ. ರಾಷ್ಟ್ರೀಯ ಮಹಿಳಾ ಸಂಘಟನೆ, ಮಹಿಳಾ ಆಯೋಗ, ಅದರಲ್ಲೂ ಆ್ಯಕ್ಟಿವಿಸ್ಟ್ಗಳು, ಹೋರಾಟಗಾರರು. ಯಾವುದೇ ಒಬ್ಬ ಸಂತ್ರಸ್ತೆಯು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ತನಗೆ ಅನ್ಯಾಯ ಆಗಿದೆ, ತನ್ನ ಮೇಲೆ ಲೈಂಗಿಕ ಆಕ್ರಮಣ ಆಗಿದೆ, ದೌರ್ಜನ್ಯ ಆಗಿದೆ ಅನ್ನೋದನ್ನು ಈವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟವರು ಹೋರಾಟಗಾರರು.
ಇನ್ನು ಸಹಾಯವಾಣಿಗೆ ಕೂಡ ಏಕ ಸಂಘಟನೆಯಿಂದಲೇ ಹೆಚ್ಚು ಕಂಪ್ಲೇಂಟ್ ಬರ್ತಾ ಇದೆ. ಸಹಾಯವಾಣಿಗೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆದಂಥ ಕಂಪ್ಲೇಂಟ್ಗಳು ಸಹಜವಾಗಿ ಬರ್ತಾ ಇಲ್ಲ. ಇದನ್ನು ಕೂಡ ಉಲ್ಲೇಖಿಸಲಾಗಿದೆ. ಅಂದರೆ ದೇವರಾಜೇಗೌಡರು ಮತ್ತು ಇವತ್ತು ಒಂದು ಪಡಕ್ಕೆ ಇಟ್ಟ ಹಾಗೆ ಟೊಂಕ ಕಟ್ಟಿ JDS ಪ್ರತಿಭಟನೆಯ ಮೂಲಕ ರಾಜ್ಯಪಾಲರ ಅಂಗಣಕ್ಕೂ ಹೋಗುವ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಹೊರಟಂಥ ಈ ಪ್ರಕರಣ ಕೊನೆಗೂ ಇದು ರಾಜಕೀಯ ಷಡ್ಯಂತ್ರದ ಒಂದು ಸ್ವರೂಪವೇ ಅನ್ನೋದಕ್ಕೆ ಬಹಳ 80% ಹತ್ತಿರ ಬರ್ತಾ ಇದೆ. ಜಿದ್ದಾಜಿದ್ದಿ ರಾಜಕಾರಣದ ಮಧ್ಯೆ ಮಹಿಳೆಯರ ಮಾನಹರಣದ ಕೇಸು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ. ನಿರ್ಲಜ್ಜದ ಪರಮಾವಧಿ ಅಂತ ಅನಿಸ್ತಾ ಇದೆ. ಅಶ್ಲೀಲತೆಯ ಪರಮಾವಧಿಯಾಗಿ ರಾಜಕೀಯ ನಡೀತಾ ಇದೆ ರಾಜ್ಯದಲ್ಲಿ. ಇದೆಲ್ಲದಕ್ಕೂ ಒಂದು ಸರಿಯಾದಂಥ ಮದ್ದರೆ ಬೇಕು, ಸರಿಯಾದಂಥ ಉತ್ತರ ಸಿಗಬೇಕು, ನೊಂದ ಮಹಿಳೆಯರಿಗೆ ನಿಜವಾದಂಥ ಒಂದು ನ್ಯಾಯ ಸಿಗಬೇಕು ಅಂತಾದರೆ CBI ಒಂದೇ ಇದಕ್ಕಿರುವ ಪರಿಹಾರ ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ದಶ ದಿಕ್ಕುಗಳಿಂದಲೂ SIT ಮೇಲೆ ಯಾವ ನಂಬಿಕೆಗೆ ಅರ್ಹವಾದಂಥ ಯಾವುದೇ ಕೆಲಸಗಳು ನಡೀತಾ ಇಲ್ಲ. SITಯಿಂದ ಪ್ರೇರಿತ ಸರ್ಕಾರದ ಒತ್ತಡದಿಂದ ಮತ್ತು ಇನ್ನೂ ಒಂದನ್ನು ಹೇಳಿದ್ದಾರೆ ದೇವರಾಜೇಗೌಡರು, ಏನು 4 ಮಿನಿಸ್ಟ್ರಿಗಳು ಆರೋಪಿಗಳನ್ನು ರಕ್ಷಿಸ್ತಾ ಇದ್ದಾರೆ, ಅದಕ್ಕೂ ನನ್ನ ಹತ್ರ ಸಾಕ್ಷ್ಯ ಇದೆ ಅಂತ. ಇಂಥ ಬಲವಾದ ಆರೋಪಗಳು ಬರ್ತಾ ಇದ್ರೂ ಕೂಡ ಕಾಂಗ್ರೆಸ್ಸಿನವರು ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ನಿರ್ಣಾಯಕವಾದ ಉತ್ತರವನ್ನು ಕೊಡ್ತಾ ಇಲ್ಲ. SIT ಕೂಡ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಈ ಪ್ರಕರಣ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ, ಈ ಪ್ರಕರಣ SITಯಲ್ಲಿ ನಿಜವಾದಂಥ ಪ್ರಾಮಾಣಿಕ ತನಿಖೆ ಆಗುವುದಿಲ್ಲ, ಆಗ್ತಾ ಇಲ್ಲ, ಅದು ಹಳಿ ತಪ್ತಾ ಇದೆ. ಅದಕ್ಕೆ ಈಗ ಪೂರಕವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗವೇ ಇವತ್ತು ಸಿಡಿಸಿದಂಥ ಈ ಬಾಂಬ್ ಇದೆಯಲ್ಲ, ಇದು SITಯ ಆತ್ಮಸಾಕ್ಷಿಗೆ ಎಸೆದ ಒಂದು ಮಹಾ ಸವಾಲು ಅಂತ ನಾನು ಭಾವಿಸ್ತೇನೆ. ಇದನ್ನು ಅವರು ಸ್ವೀಕರಿಸಿ ನಂಬಿಕೆಯನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ, ದೇವರಾಜೇಗೌಡರು ಲೈಂಗಿಕ ಹಗರಣದಲ್ಲಿ ಭಾಗವಹಿಸಿದಾರ, ಅವರನ್ನು ಅರೆಸ್ಟ್ ಮಾಡಿ. ದೇವರಾಜೇಗೌಡರು BJPಯ ವಕ್ತಾರಿಕೆ ಮಾಡ್ತಾ ಇದ್ದಾರಾ, ಅರೆಸ್ಟ್ ಮಾಡಿ. ಅವರ ಹತ್ರ ಇದ್ದಂಥ ಎಲ್ಲ ಸಾಕ್ಷ್ಯಗಳು ಅದು ಸುಳ್ಳು, ಕೇವಲ ಬಾಯಿ ಮಾತಿನ ಬೊಗಳೆಗಳು ಅಂತಾದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, FIR ಮಾಡಿ, ಅರೆಸ್ಟ್ ಮಾಡಿ, ಅವರನ್ನು ವಿಚಾರಣೆಗೊಳಪಡಿಸಿ. ಆದರೆ ಅದಲ್ಲದೇ ಇದ್ದರೆ ಅವರು ಹೇಳುವಂಥ ಎಲ್ಲ ಸಾಕ್ಷ್ಯಗಳನ್ನು ಜನರೆದುರಿಟ್ಟು ಪ್ರಾಮಾಣಿಕವಾದ ತನಿಖೆ ಮಾಡಿ ಪ್ರಜ್ವಲ್ ರೇವಣ್ಣನಿಂದ ಆದಂಥ ಈ ಲೈಂಗಿಕ ಹಗರಣದ ಮಹಿಳೆಯರ ಮಾನಹಾನಿ ಚಾರಿತ್ರಿಕವಾದದ್ದು, ಮನುಷ್ಯ ಕುಲವೇ ನಾಚುವಂಥ ಪ್ರಕರಣ ಇದು ನಡೆದದ್ದೇ ಹೌದು ಅಂತಾದರೆ ಅವರನ್ನು ಉಗ್ರ ಶಿಕ್ಷೆಗೆ ಒಳಪಡಿಸಿ. ನಿಮ್ಮ ರಾಜಕೀಯವನ್ನು ತೆಗೆದು ಬದಿಗಿಡಿ. ಎಷ್ಟು ದಿನ ರಾಜಕೀಯ ಮಾಡ್ತೀರಿ? ಮಹಿಳೆಯರ ಮಾನಹರಣ ನಡೆದಂಥ ಈ ಕೇಸಲ್ಲೂ ರಾಜಕೀಯ ಮಾಡ್ತೀರಾ? ನಿಮಗೆ ಹೃದಯವಂತಿಕೆ ಇದೆಯಾ? ನೀವು ಒಂದು ಹೆಣ್ಣಿನ ಗರ್ಭದಿಂದ ಬಂದವರು ಅನ್ನೋದನ್ನು ಮರ್ತಿದ್ದೀರೇನು? ನಿಮಗೇನು ಅಕ್ಕ ತಂಗಿಯರು, ಅಣ್ಣ ತಮ್ಮದಿಕ್ಕಳು, ಹೆಂಡತಿಯರು, ಮಕ್ಕಳು ಯಾರೂ ಇಲ್ವಾ? ಈ ರಾಜಕಾರಣಿಗಳೆಲ್ಲ ಏನು ಸ್ವಯಂ ಮೇಲಿಂದ ಇಳಿದು ಬಂದಿದ್ದೀರಾ? ನಿಂತರ ರಾಜಕೀಯ, ಕುಂತರ ರಾಜಕೀಯ, ಪ್ರತಿಯೊಂದು ರಾಜಕೀಯದ ಅಲೆ ಮತ್ತು ರಾಜಕೀಯದ ಷಡ್ಯಂತ್ರದ ಮೇಲೆ ಪ್ರತಿಯೊಂದು ಪ್ರಕರಣ ನಡೀತದೆ ಅಂತಾದರೆ, ಹಾಗಾದರೆ ನ್ಯಾಯಕ್ಕಾಗಿ ಎಲ್ಲಿಗೆ ಹೋಗ್ಬೇಕು ನಾವು? ನ್ಯಾಯ ಎಲ್ಲಿದೆ ಅಂತ ಯಾರನ್ನು ಕೇಳಬೇಕು? ಈ ನ್ಯಾಯವನ್ನು ಕೂಡ ಅನ್ಯಾಯದ ಈ ದಗಲಬಾಜಿಯ ರಾಜಕಾರಣ ಸಂಪೂರ್ಣವಾಗಿ ಅದನ್ನು ಆಪೋಷಣ ತೆಗೆದುಕೊಳ್ತದೆ ಅಂತಾದರೆ ಎಲ್ಲಿಗೆ ಬಂದಿದ್ದೀರಿ 75 ವರ್ಷದ ಒಂದು ಸ್ವತಂತ್ರ ಭಾರತ? ಅದಕ್ಕಾಗಿ ನನಗೆ ಸಿದ್ಧಲಿಂಗಯ್ಯನವರ ಒಂದು ಅದ್ಭುತ ಕವಿತೆ ನೆನಪಾಗೋದು. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಸತ್ಯ ಉಳ್ಳವರಿಗೆ ಬಂತು, ಅಧಿಕಾರದ ರಾಜಕಾರಣಿಗಳಿಗೆ ಬಂತು, ಭ್ರಷ್ಟಾಚಾರಿಗಳಿಗೆ ಬಂತು, ಸ್ವಜನ ಪಕ್ಷಪಾತಗಳಿಗೆ ಬಂತು. ಅಧಿಕಾರವನ್ನು ಉಳಿಸಿಕೊಳ್ಬೇಕು ಅನ್ನುವ ಹಪಹಪಿಕೆಯಲ್ಲಿ ಕುಟುಂಬವನ್ನು, ಮಹಿಳೆಯನ್ನು, ಸಂಸ್ಕೃತಿಯನ್ನು, ಸಮಾಜವನ್ನು ಎಲ್ಲವನ್ನು ಬಲಿ ಹಾಕುವಂಥ ಕಳ್ಳ ಕಾಕರಿಗೆ ಬಹುಶಃ ಸ್ವಾತಂತ್ರ್ಯ ಬಂದಿದೆ. ಈ ಎಲ್ಲ ಪ್ರಶ್ನೆಗಳನ್ನು ಜನ ನೋಡ್ತಾ ಇದ್ದಾರೆ. SITಯು ಅದನ್ನು ಗಮನಿಸಬೇಕು, ರಾಜ್ಯ ಸರ್ಕಾರ ಗಂಭೀರವಾಗಿ ಗಮನಿಸಬೇಕು, ರಾಜ್ಯಪಾಲರು ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ನಿರೀಕ್ಷಿತ. ಮತ್ತು ದೇವರಾಜೇಗೌಡರ ಈ ಕ್ಷಣದ ಈ ಬಾಂಬಿಗೆ ಯಾವ ರೀತಿ ಎದುರುಗಡೆಯಿಂದ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಇದನ್ನು ಕಾದು ನೋಡೋಣ, ಎಲ್ಲಿಯವರೆಗೆ ಇದು ಹೀಗೆ ಮುಂದುವರಿಯುತ್ತದೆ ಅಥವಾ ಹೀಗೆ ಮುಂದುವರೆದು ಕೊನೆಗೆ ರಾಜಕೀಯ, ಮತದಾನ ಎಲ್ಲವೂ ಮುಗಿದಿರೋದ್ರಿಂದ
ನಾನು ಎಂದಿನಂತೆ ಹೇಳಿದಾಗೆ ಇದು ಅಲ್ಲಿಗೆ ತಣ್ಣಗಾಗಿ ಒಂದಿಷ್ಟು ವಾಗ್ವಾದ, ಒಂದಿಷ್ಟು ನಮ್ಮಂಥ ಪತ್ರಕರ್ತರಿಗೆ ಒಂದಿಷ್ಟು ಆಕರ ರಸಗೌಳ ಅಷ್ಟೇ ಬಿಟ್ಟರೆ ಇದರ ಪರಿಣಾಮ ಇನ್ನೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದರ ಸೂಚನೆ ಕೂಡ ನಮಗೆ ಗೊತ್ತಾಗ್ತಾ ಇದೆ. ನಮಸ್ತೆ.